ಹಲೋ ಅಮ್ಮ, ಹೆಂಗಿದ್ದಿ? ರಗಡ ನಾ ಆರಾಮಿದ್ದೀನಿ. ನೀ ಹೇಗಿದ್ದಿ ಹೇಳು? ಹಾ ಅಮ್ಮ, ನಾ ಆರಾಮಿದ್ದೀನಿ. ಏನ್ ಪುಣೆಗ್ ಬರೋ ವಿಚಾರ ಇಲ್ಲೇನು? ಬಾ ಪುಣೆಕ. ಪುಣೆಕ ನಾ ಬರಂಗಿಲ್ಲ ರಗಡ. ನನಗೆ ಟೈಮ್ ಪಾಸ್ ಆಗುದಿಲ್ಲ, ಅದಕ್ಕೆ ನಾ ಬರಂಗಿಲ್ಲ. ಯಾಕಮ್ಮ, ಯಾಕಂಗಂತಿದಿ? ನಮ್ಮೂರು ತಂಡದಿಂದ ನಾವು ಫ್ಯಾಮಿಲಿ ಡೇಗ್ ಅಂತಂದು ಹೋಗಿದ್ವಲ್ಲ, ಅವರೇ ಏಪ್ರಿಲ್ 13ನೇ ತಾರೀಕಿಗೆ ಮಹಿಳಾ ದಿನಾಚರಣೆ ಮತ್ತ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡ್ಲಿಕ್ಕತ್ತಾರ. ಅಲ್ಲೇ ಕನ್ನಡದವರೆಲ್ಲ ಬರ್ತಾರ, ನಾವು ಮಾತಾಡ್ಲಿಕ್ಕೆ ಸಿಗ್ತಾರ. ನೀ ಬಾ ಇಲ್ಲಿಗೆ. ಹೌದಾ? ಹಂಗಾರ ನಾ ಪುಣೆಗೆ ಬರ್ತೀನಿ, ನೀ ಟಿಕೆಟ್ ಬುಕ್ ಮಾಡು. ಹಾ ಸರಿ ಅಮ್ಮ, ಗುಡ್ 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 ಗುಡ್. ನಾ ಟಿಕೆಟ್ ಬುಕ್ ಮಾಡ್ತೀನಿ, ಆಮೇಲೆ ನಾನು ನಿನಗ ಬಸ್ನು ಬುಕ್ ಮಾಡ್ತೀನಿ. ಬಾ ಮತ್ತ ಹಂಗಂದ್ರ 13ನೇ ತಾರೀಕು ಎಲ್ಲರೂ ಎಂಜಾಯ್ ಮಾಡೋಣಂತ. ಮಹಿಳಾ ದಿನಾಚರಣೆ ಮಾಡೋ ಸುದ್ದಿ ಪುಣೆದಾಗಿಂದು ನನಗೆ ಗೊತ್ತಾತು. ನನಗೆ ಬಹಳ ಖುಷಿ ಆಯ್ತು. ನಾನು ಒಂದು ಕವನ ಬರ್ದೇನೆ, ಅದನ್ನ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತೀನಿ. ಅದನ್ನ ನೀವು ಕೇಳಿ ಆನಂದಿಸ್ರಿ, ಪ್ರೋತ್ಸಾಹಿಸಿರಿ. ಮಹಿಳಾ ದಿನಾಚರಣೆ. ಮಹಿಳೆ ಎಂಬ ಗೌರವಿನ ಗಮ್ಮತ್ತಿನ ನಂಟು. ಮಹಿಳಾ ದಿನವೆಂಬ ಗೌರವದ ಗಮ್ಮತ್ತಿನ ನಂಟು. ಏನು ಎಂದು ಬಣ್ಣಿಸಲಿ ಸಂಭ್ರಮದ ಮಾರ್ಚ್ 8. ಏನು ಎಂದು ಬಣ್ಣಿಸಲಿ ಸಂಭ್ರಮದ ಮಾರ್ಚ್ 8. ಸ್ಫೂರ್ತಿಯ ಸೆಲೆಯಾಗಿ ನಿಂತಿಹಳು, ಧೈರ್ಯ ಸಾಹಸಕ್ಕೆ ಹೆಮ್ಮೆ ಆದವಳು, ಸಾಧನೆಯ ಆಕಾಶಕ್ಕೆ ಹಾರಿ ಹೂಕಿತ್ತು ತಂದವಳು, ಪ್ರೀತಿ ವಾತ್ಸಲ್ಯದ ಆಗರ ಆಗಿರುವಳು, ನಗು ನಗುತ್ತಾ ಮನೆ ನಂದಗೋಕುಲ ಮಾಡುವಳು, ಸುಂದರ ಸಂಸಾರದ ನೌಕೆ ಹೊತ್ತ ನಾವಿಕಳು, ಮಕ್ಕಳ ಏಳಿಗೆಗಾಗಿ ಶ್ರಮಿಸುವಳು, ಮನೆಯಲ್ಲಿ ಬೆಳಕು ಕೊಟ್ಟು ಬೆಳದಿಂಗಳಾಗುವಳು, ಮಹಾಶಕ್ತಿ ಚೈತನ್ಯ ಹೊಂದಿರುವಳು, ಗೌರವ ವಿಶ್ವಾಸ ಅಳವಡಿಸಿಕೊಂಡಿರುವಳು, ಬದುಕಿನಲ್ಲಿ ಗಂಡಸರ ಸರಿಸಮಾನ ದುಡಿಯುವಳು, ಜೀವನದಲ್ಲಿ ಮಹತ್ತರ ಸಾರ್ಥಕತೆ ಕಂಡಿರುವಳು. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾವೆಲ್ಲರೂ ಏಪ್ರಿಲ್ 13ನೇ ತಾರೀಕಿಗೆ ಬರ್ಲಿಕ್ಕತ್ತೀವಿ, ನೀವು ಸಹಿತ ಬರ್ರಿ.